SSLC ಪರೀಕ್ಷೆ ಜುಲೈ 2021ರಲ್ಲಿ ಬಹು ಆಯ್ಕೆಯ ಒಂದು ಪ್ರಶ್ನೆಗಳ ಸ್ವರೂಪದಲ್ಲಿ ನಡೀತಾ ಇದೆ. ಅದಕ್ಕಾಗಿ ನಾವು ಈ ಒಂದು ದಿನ ಪ್ರಥಮ ಭಾಷೆ ಕನ್ನಡದಲ್ಲಿ ವ್ಯಾಕರಣಾಂಶಗಳನ್ನು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಇದು ವ್ಯಾಕರಣಾಂಶದ 3ನೇ ಭಾಗದ ವಿಡಿಯೋ. ಇದಕ್ಕಿಂತ ಮೊದಲು 2 ಭಾಗದ ವ್ಯಾಕರಣಾಂಶಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ತಾವು ನೋಡದೇ ಇದ್ರೆ ಮೇಲೆ ಐಕಾರ್ಡಲ್ಲಿ SSLC ಕನ್ನಡ MCQs ಅಂತ ಒಂದು ಪ್ಲೇಲಿಸ್ಟ್ ಸಜೆಸ್ಟ್ ಆಗ್ತಾ ಇದೆ. ಅದನ್ನು ಒತ್ತಿ ಪ್ರಥಮ ಭಾಷೆ ಕನ್ನಡದ ವ್ಯಾಕರಣಾಂಶಗಳು ಅಂದರೆ ಇಲ್ಲಿಯವರೆಗೆ ಹಾಕಿರ್ತಕ್ಕಂಥ ಎಲ್ಲ MCQ ವಿಡಿಯೋಗಳನ್ನು ನೋಡ್ಬೋದು. ಸೊ ವಿದ್ಯಾರ್ಥಿಗಳೇ, ದಯಮಾಡಿ ತಾವುಗಳು ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ನೀವುಗಳು ನನ್ನ ಟೆಲಿಗ್ರಾಮ್ ಲಿಂಕನ್ನು ಒತ್ತಿ ಸೊ ಟೆಲಿಗ್ರಾಮ್ ಗ್ರೂಪಿಗೆ ಸೇರಿಕೊಳ್ಳಿ. ಯಾಕಂದರೆ ನಾವು ಪ್ರತಿದಿನ 5 ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದ್ರಿಂದ ಸೊ ನಮಗೆ ಅಲ್ಲಿ ಲಿಂಕ್ಗಳನ್ನು ಸರಳವಾಗಿ ಶೇರ್ ಮಾಡ್ತೀವಿ, ಏನೂ ಕಷ್ಟ ಆಗೋದಿಲ್ಲ ಅಂತ ಹೇಳ್ತಾ ಪ್ರಥಮ ಭಾಷೆ ಕನ್ನಡದ ವ್ಯಾಕರಣಾಂಶದ 3ನೇ ಭಾಗದ ವಿಡಿಯೋಕ್ಕೆ ಸ್ವಾಗತವನ್ನು ಕೋರ್ತಾ ಸ್ಟಾರ್ಟ್ ಮಾಡುವ. ಸೊ ಇದಕ್ಕಿಂತ ಮೊದಲು 36 ಪ್ರಶ್ನೆಗಳಾಗಿದ್ದಾವೆ, ಅವುಗಳನ್ನು ನೋಡಿಕೊಳ್ಳಿ. ಪ್ರಶ್ನೆ 37, ತದ್ದಿತಾಂತ ನಾಮಕ್ಕೆ ಉದಾಹರಣೆ. ಆಯ್ಕೆಗಳು: ಆಯ್ಕೆ 1 ಕನ್ನಡಿಗ, ಆಯ್ಕೆ 2 ಬಡತನ, ಆಯ್ಕೆ 3 ಸಿರಿತನ, ಆಯ್ಕೆ 4 ಹಿರಿಮೆ. ಕನ್ನಡಿಗ, ಬಡತನ, ಸಿರಿತನ, ಹಿರಿಮೆ ಈ 4ರಲ್ಲಿ ತದ್ದಿತಾಂತ ನಾಮಕ್ಕೆ ಉದಾಹರಣೆ ಯಾವುದಪ್ಪ ಅಂದರೆ ಆಯ್ಕೆ ಸಂಖ್ಯೆ 1 ಕನ್ನಡಿಗ ಸರಿಯಾದ ಉತ್ತರ ಆಗಿತ್ತು. ಪ್ರಶ್ನೆ ಸಂಖ್ಯೆ 38, ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ. ಆಯ್ಕೆಗಳು: ಆಯ್ಕೆ 1 ಕನ್ನಡಿಗ, ಆಯ್ಕೆ 2 ಬಡತನ, ಆಯ್ಕೆ 3 ಸಿರಿವಂತ, ಆಯ್ಕೆ 4 ಬಳೆಗಾರ್ತಿ ಅಂತ ಆಗಬೇಕು. ಅದು ಓಕೆ, ಅದು ಬಲೆ ಆಗದ ಬಳೆ ಅಂತ ಆಗಬೇಕು, ಬಳೆಗಾರ್ತಿ. ಸೊ ಸರಿಯಾದ ಉತ್ತರ ಇದೆ ವಿದ್ಯಾರ್ಥಿಗಳೇ, ಬಡತನ ಅಂತಕ್ಕಂಥದ್ದು ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ ಆಗಿದೆ. ಪ್ರಶ್ನೆ 39, ನಾಮಪದಗಳಿಗೆ ಈ ಪ್ರತ್ಯಯಗಳು ಸೇರಿದಾಗ ತದ್ದಿತಾಂತ ನಾಮಗಳು ಆಗುತ್ತವೆ. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ನಾಮಪದಗಳಿಗೆ ಈ ಪ್ರತ್ಯಯಗಳು ಸೇರಿದಾಗ ತದ್ದಿತಾಂತ ನಾಮಗಳು ಆಗುತ್ತವೆ. ಆಯ್ಕೆ 1 ಅವ್ಯಯ, ಆಯ್ಕೆ 2 ಧಾತು, ಆಯ್ಕೆ 3 ತದ್ದಿತಗಳು, ಆಯ್ಕೆ 4 ಕ್ರಿಯಾ ಪ್ರತ್ಯಯಗಳು. ಅವ್ಯಯ ಪ್ರತ್ಯಯಗಳು, ಧಾತು ಪ್ರತ್ಯಯಗಳು, ತದ್ದಿತ ಪ್ರತ್ಯಯಗಳು ಅಥವಾ ಕ್ರಿಯಾ ಪ್ರತ್ಯಯಗಳು. ಸೊ ಸರಿಯಾದ ಉತ್ತರ ಇತ್ತು ಆಯ್ಕೆ ಸಂಖ್ಯೆ 3 ತದ್ದಿತ ಪ್ರತ್ಯಯಗಳು ಈ ನಾಮಪದಗಳಿಗೆ ಸೇರಿಕೊಂಡು ತದ್ದಿತಾಂತ ನಾಮಗಳು ಆಗ್ತವೆ. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 40. ಇಲ್ಲಿ ಒಂದು ಸಂಬಂಧೀಕರಣ ಪ್ರಶ್ನೆ ಇದೆ. ಬಳೆಗಾರ ಅಂತಕ್ಕಂಥದ್ದು ತದ್ದಿತಾಂತ ನಾಮ ಇದೆ, ಹಾಗಾದ್ರೆ ಜಾನತನ ಅನ್ನೋದು ಏನು ನೋಡುವ. ಸೊ 1 ಅವ್ಯಯ, 2 ತದ್ದಿತಾಂತ ಸರ್ವನಾಮ, 3 ತದ್ದಿತಾಂತ ನಾಮಪದ, 4 ತದ್ದಿತಾಂತ ಭಾವನಾಮ. ಬಳೆಗಾರ ತದ್ದಿತಾಂತ ನಾಮ ಆದರೆ ಜಾನತನ ಅಂತಕ್ಕಂಥದ್ದು ತದ್ದಿತಾಂತ ಭಾವನಾಮ. ಆಯ್ಕೆ ಸಂಖ್ಯೆ 4 ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 41, ಹೇಳಿಕೆಗಳನ್ನು ಪರಿಶೀಲಿಸಿ ಹೇಳಿಕೆಗಳನ್ನು ನೋಡ್ಕೊಂಡು ಬರೋಣ. ಸೊ ಒಟ್ಟು 3 ಹೇಳಿಕೆಗಳೇನು ಇಲ್ಲಿ ಇದ್ದಾವೆ. ಎಸ್, ಮೊದಲ ಹೇಳಿಕೆ ಇತ್ತು ಕಂದ ಪದ್ಯ 4 ಪಾದಗಳುಳ್ಳ ಪದ್ಯ. 2 1 3ನೇ ಪಾದಗಳು ಮತ್ತು 2 4ನೇ ಪಾದಗಳು ಸಮವಾಗಿವೆ. 3ನೇದು 1 3ನೇ ಪಾದದಲ್ಲಿ 3 ಮಾತ್ರೆಗಳ 3 ಗಣಗಳು ಇರುತ್ತವೆ. ಸ್ವಲ್ಪ ನೋಡಿ ಆ ಹೇಳಿಕೆಗಳನ್ನು ತಾವುಗಳು ನೋಡ್ಕೋಬೇಕಾಗ್ತದೆ. ಇದ್ರ ಮೇಲೇನೆ ಕೆಳಗಡೆ ಇರ್ತಕ್ಕಂಥ ಆಯ್ಕೆಗಳಿಗೆ ನೀವು ಸರಿಯಾದದನ್ನು ಗುರುತಿಸಬೇಕಾಗ್ತದೆ. ನೋಡ್ಕೊಂಡು ಬರೋಣ ಏನು ಆಪ್ಷನ್ಸ್ ಅಲ್ಲಿ ಇದೆ ಅಂತ. ಸೊ 1ನೇದು ಆಯ್ಕೆ ಕೊಟ್ಟಿದ್ದಾರೆ, 1 ಮಾತ್ರ ಸರಿ ಅಂದಿದ್ದಾರೆ. 2ನೇದ್ರಲ್ಲಿ 3ನೇದು ಸರಿ ಅಂದಿದ್ದಾರೆ. 3ರಲ್ಲಿ 2 ಮತ್ತು 3 ಎರಡನ್ನೂ ಸರಿ ಅಂದಿದ್ದಾರೆ. 4ರಲ್ಲಿ 1 ಮತ್ತು 2 ಸರಿ ಅಂದಿದ್ದಾರೆ. ಸೊ ಒಟ್ಟಾರೆಯಾಗಿ ವ್ಯಾಕರಣದಲ್ಲಿ ಕಂದ ಪದ್ಯದ ಲಕ್ಷಣಗಳನ್ನು ನೋಡಿದಾಗ ಆಯ್ಕೆ ಸಂಖ್ಯೆ 4 1 ಮತ್ತು 2 ಸರಿ ಅಂತ ಸಿಗತ್ತೆ. ಅಂದ್ರೆ ಕಂದ ಪದ್ಯ 4 ಪಾದಗಳುಳ್ಳ ಪದ್ಯವಾಗಿದೆ. 1 3ನೇ ಪಾದಗಳು ಮತ್ತು 2 4ನೇ ಪಾದಗಳು ಸಮವಾಗಿರುತ್ತವೆ. ಓಕೆ, ಅವೆರಡು ಸರಿ ಇದ್ದಾವೆ. 3ನೇದು ಒಂದು ವಾಕ್ಯ ತಪ್ಪಿದೆ. ಮುಂದಿನ ಪ್ರಶ್ನೆ, ಉತ್ಪಲಮಾಲಾ ವೃತ್ತದಲ್ಲಿ ಇರುವ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು? ಓಕೆ, ಉತ್ಪಲಮಾಲಾ ವೃತ್ತದಲ್ಲಿ ಎಷ್ಟು ಅಕ್ಷರಗಳು ಇರ್ತವೆ? ಆಯ್ಕೆಗಳು: ಆಯ್ಕೆ 1 18, ಆಯ್ಕೆ 2 20, ಆಯ್ಕೆ 3 22, ಆಯ್ಕೆ 4 24. ಉತ್ಪಲಮಾಲಾ ವೃತ್ತದಲ್ಲಿ ಇರ್ತಕ್ಕಂಥ ಒಟ್ಟು ಅಕ್ಷರಗಳ ಸಂಖ್ಯೆ ಆಯ್ಕೆ ಸಂಖ್ಯೆ 2 20. ಪ್ರಶ್ನೆ 23, ವ್ಯಾಪಾರಿ ಅನ್ನುವುದು ಅನ್ವರ್ಥನಾಮಕ್ಕೆ ಉದಾಹರಣೆ ಆದರೆ ರಾಹುಲ್ ಅಂತದ್ದನ್ನು ಏನು? ವ್ಯಾಪಾರಿ ಅನ್ವರ್ಥನಾಮಕ್ಕೆ ಉದಾಹರಣೆ ಆದರೆ ರಾಹುಲ್ ಇದು ಯಾವ ನಾಮಕ್ಕೆ ಉದಾಹರಣೆ ನೋಡೋಣ. ಆಯ್ಕೆ 1 ಅಂಕಿತ ನಾಮ, ಆಯ್ಕೆ 2 ರೂಢನಾಮ, ಆಯ್ಕೆ 3 ಹೆಸರು, ಆಯ್ಕೆ 4 ನಾಮಧೇಯ. ಸೊ ರಾಹುಲ್ ಅನ್ನೋದು ಏನಪ್ಪ ಅಂದರೆ ಆಯ್ಕೆ ಸಂಖ್ಯೆ 1 ಅಂಕಿತ ನಾಮ ಅಂತ ಕರೀತಾರೆ.
ಪ್ರಶ್ನೆ 44. ಕೆಂಪು ಭಾವನಾಮ ಆದರೆ ಪಡುವನ ಅನ್ನೋದು ಏನು? ಕೆಂಪು ಭಾವನಾಮಕ್ಕೆ ಉದಾಹರಣೆ ಆದರೆ ಪಡುವನ ಅನ್ನೋದು ಏನು? ಆಯ್ಕೆ 1 ಸಂಖ್ಯಾವಾಚಕ, ಆಯ್ಕೆ 2 ರೂಢನಾಮ, ಆಯ್ಕೆ 3 ದಿಗ್ವಾಚಕ, ಆಯ್ಕೆ 4 ಸಂಖ್ಯೆಯ ವಾಚಕ. ಸೊ ತಮಗೆ ಗೊತ್ತಿರತಕ್ಕಂಥದ್ದು ಮೂಡನ, ಪಡುವನ, ತೆಂಕನ, ಬಡಗನ ಅಂದರೆ ಅವೆಲ್ಲ ದಿಗ್ವಾಚಕಗಳು, ದಿಕ್ಕುಗಳು. ಆಯ್ಕೆ ಸಂಖ್ಯೆ 3 ದಿಗ್ವಾಚಕ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 45. ನಾನು ಅನ್ನುವುದು ಉತ್ತಮ ಪುರುಷ ಇದೆ, ಹಾಗಾದ್ರೆ ನೀವು ಅನ್ನೋದು ಏನು? ನಾನು ಉತ್ತಮ ಪುರುಷಕ್ಕೆ ಉದಾಹರಣೆ ಆದರೆ ನೀವು ಅನ್ನೋದು ಯಾವ ಪುರುಷಕ್ಕೆ ಉದಾಹರಣೆ ಆಗಿದೆ? ಸೊ ನೋಡೋಣ. ಆಯ್ಕೆ 1 ಉತ್ತಮ ಪುರುಷ, ಆಯ್ಕೆ 2 ಮಧ್ಯಮ ಪುರುಷ, ಆಯ್ಕೆ 3 ಅನ್ಯ ಪುರುಷ, ಆಯ್ಕೆ 4 ಯಾವುದೂ ಅಲ್ಲ. ಸೊ ನೀವು ಅನ್ನೋದೇನಪ್ಪ ಅಂತಂದ್ರೆ ಆಯ್ಕೆ ಸಂಖ್ಯೆ 3 ಅನ್ಯ ಪುರುಷ, ಆಯ್ಕೆ ಸಂಖ್ಯೆ 2 ಮಧ್ಯಮ ಪುರುಷಕ್ಕೆ ಉದಾಹರಣೆ ಆಗಿದೆ. ಇದು ಆಯ್ಕೆ ಸಂಖ್ಯೆ 2 ಅಂತ ಆಗಬೇಕು, ಮಧ್ಯಮ ಪುರುಷ. ಪ್ರಶ್ನೆ 46. ಅವನು ಅನ್ಯ ಪುರುಷಕ್ಕೆ ಉದಾಹರಣೆ ಆದರೆ ತಾನು ಅನ್ನೋದು ಏನು? ಅವನು ಅನ್ಯ ಪುರುಷಕ್ಕೆ ಉದಾಹರಣೆ ಆದರೆ ತಾನು ಅನ್ನೋದು ಏನು? ಆಯ್ಕೆಗಳಿದಾವೆ. ಆಯ್ಕೆ 1 ಉತ್ತಮ ಪುರುಷ, ಆಯ್ಕೆ 2 ಮಧ್ಯಮ ಪುರುಷ, ಆಯ್ಕೆ 3 ಪ್ರಶ್ನಾರ್ಥಕ, ಆಯ್ಕೆ 4 ಆತ್ಮಾರ್ಥಕ. ಅವನು ಅನ್ಯ ಪುರುಷ, ತಾನು ಆತ್ಮಾರ್ಥಕ. ತಾನು ಮತ್ತು ತಾವು ಅವೆರಡು ಆತ್ಮಾರ್ಥಕ ಬರ್ತವೆ. ಸೊ ನೆನಪಿನಲ್ಲಿ ಇಟ್ಕೊಳ್ಳಿ. ಮುಂದಿನ ಪ್ರಶ್ನೆ, ಇದು ಕೃದಂತ ನಾಮಕ್ಕೆ ಉದಾಹರಣೆ ಆಗಿದೆ. ಸೊ ನೋಡೋಣ ಆಯ್ಕೆಗಳು. ಆಯ್ಕೆ 1 ಮಾಟ, ಆಯ್ಕೆ 2 ತಿಂದು, ಆಯ್ಕೆ 3 ಓಟ, ಆಯ್ಕೆ 4 ನಡೆಯುವ. ಸೊ ಇದು ಕೃದಂತ ನಾಮಕ್ಕೆ ಉದಾಹರಣೆ ಯಾವುದಪ್ಪ ಅಂದ್ರೆ ಆಯ್ಕೆ ಸಂಖ್ಯೆ 4 ನಡೆಯುವ ಅಂತಕ್ಕಂಥದ್ದು ಕೃದಂತ ನಾಮಕ್ಕೆ ಉದಾಹರಣೆ ಆಗಿದೆ. ಪ್ರಶ್ನೆ 48. ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆಯಾಗಿದೆ. ಕೃದಂತ ಭಾವನಾಮ ನೋಡುವ. ಆಯ್ಕೆ 1 ಮಾಟ, ಆಯ್ಕೆ 2 ತಿಂದು, ಆಯ್ಕೆ 3 ಮಾಡಿ, ಆಯ್ಕೆ 4 ನಡೆಯುವ. ಸೊ ಕೃದಂತ ಭಾವನಾಮಕ್ಕೆ ಉದಾಹರಣೆ ಯಾವುದಪ್ಪ ಅಂದ್ರೆ ಆಯ್ಕೆ ಸಂಖ್ಯೆ 1 ಮಾಟ ಅಂತಕ್ಕಂಥದ್ದು ಆಗಿತ್ತು. ಪ್ರಶ್ನೆ 49. ಓಡಿದ ಇದು ಕೃದಂತ ನಾಮ ಆದ್ರೆ ನಡೆಯುತ್ತ ಅನ್ನೋದು ಏನು? ಓಡಿದ ಕೃದಂತ ನಾಮ, ನಡೆಯುತ್ತ ಡ್ಯಾಶ್. ಆಯ್ಕೆ 1 ಕೃದಂತ, ಆಯ್ಕೆ 2 ಕೃದಂತ ಭಾವನಾಮ, ಆಯ್ಕೆ 3 ಕೃದಂತಾವ್ಯಯ, ಆಯ್ಕೆ 4 ಯಾವುದೂ ಅಲ್ಲ. ಓಡಿದ ಅನ್ನೋದು ಕೃದಂತ ನಾಮ ಆದ್ರೆ ನಡೆಯುತ್ತ ಅಂತಕ್ಕಂಥದ್ದು ಕೃದಂತಾವ್ಯಯ ಅಂತ ಕರೀತಾರೆ. ಆಯ್ಕೆ ಸಂಖ್ಯೆ 3 ಇತ್ತು. ಓಕೆ, ಮುಂದಿನ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ. ನಿಷೇಧ ಕೃದಂತಕ್ಕೆ ಉದಾಹರಣೆ. ಸೊ ಆಯ್ಕೆ 1 ಓಡಿದ, ಆಯ್ಕೆ 2 ಬಾಳಿದ, ಆಯ್ಕೆ 3 ಬರೆಯದ, ಆಯ್ಕೆ 4 ಯಾವುದೂ ಅಲ್ಲ. ನಿಷೇಧ ಕೃದಂತಕ್ಕೆ ಉದಾಹರಣೆ ಯಾವುದಂದ್ರೆ ಆಯ್ಕೆ ಸಂಖ್ಯೆ 3 ಬರೆಯದ. ಇದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ನಿಷೇಧ ಅಂದ್ರೆ ಕ್ರಿಯೆ ನಡೆಯೋದಿಲ್ಲ. ಓಕೆ, ಎಸ್. ಮುಂದಿನ ಪ್ರಶ್ನೆ, ವರ್ತಮಾನ ಕೃದಂತ ಬರೆಯುವ, ಭೂತಕಾಲ ಕೃದಂತ ಡ್ಯಾಶ್. ವರ್ತಮಾನ ಕೃದಂತ ಬರೆಯುವ, ಭೂತಕಾಲ ಕೃದಂತ ಡ್ಯಾಶ್. ಆಯ್ಕೆಗಳು. ಆಯ್ಕೆ 1 ಓದುವ, ಆಯ್ಕೆ 2 ಬಾಳುವ, ಆಯ್ಕೆ 3 ಬರೆದ, ಆಯ್ಕೆ 4 ಯಾವುದೂ ಅಲ್ಲ. ಬಹಳಷ್ಟು ಸರಳವಾಗಿರ್ತಕ್ಕಂಥದ್ದಿತ್ತು. ವರ್ತಮಾನ ಕೃದಂತ ಬರೆಯುವ ಆದರೆ ಭೂತಕಾಲ ಕೃದಂತ ಬರೆದ ಅಂತ ಆಗತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 52. ಇದು ಕೃದಂತಾವ್ಯಯಕ್ಕೆ ಉದಾಹರಣೆ ಆಗಿದೆ. ಆಯ್ಕೆ 1 ಓದುವ, ಆಯ್ಕೆ 2 ಬಾಳುವ, ಆಯ್ಕೆ 3 ಬರೆದ, ಆಯ್ಕೆ 4 ಬರೆದು. ಸೊ ಯಾವುದು ಕೃದಂತಾವ್ಯಯಕ್ಕೆ ಉದಾಹರಣೆ ಆಗಿದೆ ಅಂದ್ರೆ ಆಯ್ಕೆ ಸಂಖ್ಯೆ 4 ಬರೆದು. ಮುಂದಿನ ಪ್ರಶ್ನೆ, ಇದರಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಆಯ್ಕೆಯಲ್ಲಿ ಗುರುತಿಸಬೇಕು. ಆಯ್ಕೆ 1 ಉ, ಆಯ್ಕೆ 2 ಅಲ್ಲಿ, ಆಯ್ಕೆ 3 ಅನ್ನು, ಆಯ್ಕೆ 4 ಗೆ. ಈ ಆಯ್ಕೆಗಳಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯ ಆಯ್ಕೆ ಸಂಖ್ಯೆ 4 ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಪ್ರಶ್ನೆ 54. ಸಪ್ತಮಿ ವಿಭಕ್ತಿ ಪ್ರತ್ಯಯ. ಸೊ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಗುರುತಿಸಬೇಕು. ಆಯ್ಕೆ ಸಂಖ್ಯೆ 1 ಉ, ಆಯ್ಕೆ 2 ಅಲ್ಲಿ, ಆಯ್ಕೆ 3 ಅನ್ನು, ಆಯ್ಕೆ 4 ಗೆ. ಸೊ ಈ ಆಯ್ಕೆಗಳಲ್ಲಿ ಯಾವುದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಇದೆ ಅಂದ್ರೆ ಆಯ್ಕೆ ಸಂಖ್ಯೆ 4 ಗೆ ಅಂತಕ್ಕಂಥದ್ದು, ಆಯ್ಕೆ ಸಂಖ್ಯೆ 2 ಅಲ್ಲಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ವಿಭಕ್ತಿ ಪ್ರತ್ಯಯ ಇತ್ತು. ಗೆ ಚತುರ್ಥಿ ಅಲ್ಲ. ಎಸ್. ಪ್ರಶ್ನೆ ಸಂಖ್ಯೆ 55. ದ್ವಿತೀಯ ಕರ್ಮಾರ್ಥ, ಹಾಗಾದ್ರೆ ಪಂಚಮಿ ಡ್ಯಾಶ್.
1 ಕರನಾರ್ಥ, 2 ಸಂಪ್ರದಾನ, 3 ಅಪಾದಾನ, 4 ಸಂಬಂಧ, ದ್ವಿತೀಯ ಕರ್ಮಾರ್ಥ. ಸೊ ಹಾಗಾದರೆ ಪಂಚಮಿ ಎಸ್ ಅದು ಅಪಾದಾನ ಆಗಿತ್ತು. ಸೊ ಕಾರಕಾರ್ಥಗಳು ಅಂತ ಕರೀತಾರೆ ಇವುಗಳಿಗೆ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 56 ಕಾರಕಾರ್ಥ. ಎಸ್ ಷಷ್ಠಿ ವಿಭಕ್ತಿಯ ಕಾರಕಾರ್ಥ ಯಾವುದು? ಷಷ್ಠಿ ವಿಭಕ್ತಿಯ ಕಾರಕಾರ್ಥ 1 ಕರನಾರ್ಥ, 2 ಸಂಪ್ರದಾನ, 3 ಅಪಾದಾನ, 4 ಸಂಬಂಧ. ಷಷ್ಠಿ ವಿಭಕ್ತಿಯ ಕಾರಕಾರ್ಥ ಯಾವುದಪ್ಪ ಅಂದರೆ ಆಯ್ಕೆ ಸಂಖ್ಯೆ 4 ಸಂಬಂಧ ಇತ್ತು. ಇಲ್ಲಿ ವ್ಯಾಕರಣಗಳಲ್ಲಿ ಉದಾಹರಣೆಗಳಾಗಿರ್ಬೋದು, ಅವುಗಳ ಅರ್ಥಗಳಾಗಿರ್ಬೋದು, ನಿಯಮಗಳ ಮೇಲೆ ಪ್ರಶ್ನೆಗಳು ಬರ್ತವೆ. ಅದಕ್ಕಾಗಿ ತಾವು ಬಹಳಷ್ಟು ಡೀಟೇಲ್ಡ್ ಆಗಿ ಓದಬೇಕು. ಪುಸ್ತಕದಲ್ಲಿರ್ತಕ್ಕಂಥ ಎಲ್ಲ ಉದಾಹರಣೆಗಳ ಸಮಗ್ರವಾಗಿರ್ತಕ್ಕಂಥ ಜ್ಞಾನ ಇದ್ರೂ ಮಾತ್ರ ಬಹು ಆಯ್ಕೆಗಳಲ್ಲಿ ಸರಿಯಾಗಿರ್ತಕ್ಕಂಥ ಗುರುತಿಸಲಿಕ್ಕೆ ಸಾಧ್ಯ ಇದೆ. ಮುಂದೆ ಇದು ಸಾಮಾನ್ಯಾರ್ಥಕ ವ್ಯಯಕ್ಕೆ ಉದಾಹರಣೆ ಆಗಿದೆ. ಸಾಮಾನ್ಯಾರ್ಥಕ ವ್ಯಯ ಅವ್ಯಯದ ಒಂದು ಪ್ರಕಾರ ಅದು 1 ಕರಕರ, 2 ಬೇಗನೆ, 3 ಹೋ, 4 ಸಾಕು. ಸೊ ಇವುಗಳಲ್ಲಿ 4ರಲ್ಲಿ ಸಾಮಾನ್ಯಾರ್ಥಕ ಅವ್ಯಯ ಇತ್ತು. ಆಯ್ಕೆ 2 ಬೇಗನೆ. ಮುಂದಿನ ಪ್ರಶ್ನೆ ಇದು ಅನುಕರಣಾವ್ಯಯಕ್ಕೆ ಉದಾಹರಣೆ ಆಗಿದೆ. ಆಯ್ಕೆ 1 ಕರಕರ, ಆಯ್ಕೆ 2 ಬೇಗನೆ, ಆಯ್ಕೆ 3 ಹೋ, ಆಯ್ಕೆ 4 ಸಾಕು. ಸೊ ಕರಕರ ಅಂತಕ್ಕಂಥದ್ದು ಏನಪ್ಪ ಅಂದರೆ ಅನುಕರಣಾವ್ಯಯಕ್ಕೆ ಉದಾಹರಣೆ ಆಗಿತ್ತು. ಮುಂದಿನ ಪ್ರಶ್ನೆ ಸಂಖ್ಯೆ 59 ಅಂತೂ ಇದು ಸಾಮಾನ್ಯಾರ್ಥಕಾವ್ಯಯ ಆಗಿತ್ತು. ಹಾಗಾದರೆ ದಡ ಅನ್ನೋದು ಏನು? ಅಂತೂ ಸಾಮಾನ್ಯಾರ್ಥಕಾವ್ಯಯಕ್ಕೆ ಉದಾಹರಣೆ ಆದರೆ ದಡ ಅನ್ನೋದು ಯಾವ ಪ್ರಕಾರದ ಅವ್ಯಯಕ್ಕೆ ಉದಾಹರಣೆ? ಎಸ್ ಆಯ್ಕೆ 1 ಕ್ರಿಯಾರ್ಥಕಾವ್ಯಯ, ಆಯ್ಕೆ 2 ಅನುಕರಣಾವ್ಯಯ, ಆಯ್ಕೆ 3 ಭಾವಸೂಚಕಾವ್ಯಯ, ಆಯ್ಕೆ 4 ಯಾವುದೂ ಅಲ್ಲ. ದಡ ಅಂತಕ್ಕಂಥದ್ದು ಏನದಪ್ಪ ಅಂದರೆ ಅದು ಅನುಕರಣಾವ್ಯಯಕ್ಕೆ ಉದಾಹರಣೆ ಆಗಿದೆ. ಆಯ್ಕೆ 60 ದುಃಖ ಇದು ಭಾವಸೂಚಕಾವ್ಯಯಕ್ಕೆ ಉದಾಹರಣೆ ಆದರೆ ಬೇಡ ಅನ್ನೋದು ಏನು? ಎಸ್ ಕ್ರಿಯಾರ್ಥಕಾವ್ಯಯ, 2 ಅನುಕರಣಾವ್ಯಯ, 3 ಭಾವಸೂಚಕಾವ್ಯಯ, 4 ಯಾವುದೂ ಅಲ್ಲ. ದುಃಖ ಇದು ಭಾವಸೂಚಕಾವ್ಯಯ ಆದರೆ ಬೇಡ ಅಂತಕ್ಕಂಥದ್ದು ಏನದಪ್ಪ ಅಂದರೆ ಅದು ಕ್ರಿಯಾರ್ಥಕಾವ್ಯಯಕ್ಕೆ ಉದಾಹರಣೆ ಆಗಿತ್ತು. ಓಕೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವೇನು ಮಾಡುವಪ್ಪ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ಕನ್ನಡ ವ್ಯಾಕರಣದಲ್ಲಿ ಸಾಮಾನ್ಯವಾಗಿ ಒಂದು 18ರಿಂದ 20 ಪ್ರಶ್ನೆಗಳ ಒಂದು ಬಹು ಆಯ್ಕೆಗಳನ್ನು ನೋಡಿದ್ದೀವಿ. ಸೊ ಇನ್ನೊಂದು ಭಾಗದಲ್ಲಿ ನಾವು ವ್ಯಾಕರಣಗಳನ್ನು ಮುಗಿಸಿಕೊಂಡು ಪಾಠದಿಂದ ಏನು ಮಾಡೋಣ, ಬಹು ಆಯ್ಕೆ ಪ್ರಶ್ನೆಗಳನ್ನು ಪ್ರಾರಂಭಿಸೋಣ. ಸೊ ತಾವುಗಳು ವಿಡಿಯೋವನ್ನು ಲೈಕ್ ಮಾಡಿ, ತಾವು ನೋಡ್ತೀರಿ ಆದರೆ ಲೈಕ್ ಮಾಡೋದಿಲ್ಲ. ಓಕೆ, ಒಂದು ಲೈಕ್ ಮಾಡಿ ಮತ್ತು ಹೆಚ್ಚಾಗಿ ತಾವುಗಳು ಟೆಲಿಗ್ರಾಮ್ ಗ್ರೂಪ್ಗೆ ಸೇರಿಕೊಳ್ಳಿ. ಯಾಕಂದರೆ ಇದರಿಂದ ಸೊ ದಿನದಲ್ಲಿ ನಾವು ಹಾಕ್ತಕ್ಕಂಥ 5-6 ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸೊ ಯೂಟ್ಯೂಬ್ ಕಡೆಯಿಂದ ಸಿಗಲ್ಲ. ಸೊ ಅದಕ್ಕಾಗಿ ಸೊ ಟೆಲಿಗ್ರಾಮ್ ಗ್ರೂಪ್ಗೆ ತಾವುಗಳು ಸೇರಿಕೊಂಡ್ರೆ ಅಲ್ಲಿ ತಮಗೆ ಅನುಕೂಲ ಆಗುತ್ತೆ. ಸೊ ಹಾಕ್ತಕ್ಕಂಥ ವಿಡಿಯೋಗಳನ್ನು ತಾವುಗಳು ಮೊದಲಿಗರಾಗಿ ಅಲ್ಲಿಯೂ ಸಹಿತ ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಹೆಚ್ಚು ಗೆಳೆಯರಿಗೂ ಕೂಡ ತಾವುಗಳು ಹೇಳಿ. ಸೊ ಹೀಗೆ ಬಹು ಆಯ್ಕೆ ಪ್ರಶ್ನೆಗಳ ಒಂದು ವಿಡಿಯೋ ಇದೆ, ಚೆನ್ನಾಗಿದೆ, ನೀನು ನೋಡಿ ಅಂತ ನೀವು ಕೂಡ ಅವರನ್ನು ಏನು ಮಾಡಬೇಕಪ್ಪ ಅಂದರೆ ಮೋಟಿವೇಟನ್ನು ಮಾಡಬೇಕು. ಸಿಗುವ